Hello friends, welcome to Lab Doctor channel. If you're new to the channel, please like, share and subscribe to the channel as we discuss about various health related issues and lab investigations ಈ ಚಾನೆಲ್ನಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಪಟೈಟಿಸ್ ಬಿ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ವೈಟ್ ಜಾಂಡಿಸ್ ಅಂತ ಸಹ ಅಂತಾರೆ. ಸೊ ಹೆಪಟೈಟಿಸ್ ಅಂದ್ರೆ ಹೆಪಾಟಿಕ್ ಅಂದ್ರೆ ಲಿವರ್ ಅಥವಾ ಯಕೃತ. itis andre inflammation. So inflammation of the liver is called as hepatitis. So ಬಹಳಷ್ಟು ವೈರಸ್ ಈ ಇನ್ಫ್ಲಮೇಷನ್ ಅನ್ನ ಕಾಸ್ ಮಾಡ್ತಾರೆ, ಲೈಕ್ ಹೆಪಟೈಟಿಸ್ ಎ, ಬಿ, ಸಿ, ಡಿ, ಇ. ಬಟ್ ವಿ ಆರ್ ಮೋರ್ ವರೀಡ್ ಆರ್ ವಿ ಟಾಕ್ ಮಚ್ ಅಬೌಟ್ ಹೆಪಟೈಟಿಸ್ ಬಿ. ಯಾಕೆ? ಬಿಕಾಸ್ ಈ ಹೆಪಟೈಟಿಸ್ ಯಾವಾಗ ನಮ್ಗೆ ಬರುತ್ತೆ ಆವಾಗ ಬಹಳಷ್ಟು ಜನರಲ್ಲಿ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಆಗಿ ಜಾಂಡಿಸ್ ಬಂದು ಇದು ಕಂಪ್ಲೀಟ್ಲಿ ಸಬ್ಸೈಡ್ ಆಗ್ಬೋದು. ಬಟ್ ಕೆಲವರಲ್ಲಿ ಇದು ಕ್ರಾನಿಕ್ ಲಿವರ್ ಡ್ಯಾಮೇಜ್ ಮಾಡುತ್ತೆ ಆ್ಯಂಡ್ ಇದು ಅವರು ಕ್ಯಾರಿಯರ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬೋದು. ಮತ್ತೆ ಇಂಥ ಕ್ಯಾರಿಯರ್ಸ್ ಕಂಪ್ಲೀಟ್ಲಿ ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವರಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ದೇ ವಿಲ್ ಬಿ ಸ್ಪ್ರೆಡಿಂಗ್ ದ ಇನ್ಫೆಕ್ಷನ್, ಬೇರೆಯವರಿಗೆ ಇನ್ಫೆಕ್ಷನ್ ಅನ್ನ ಸ್ಪ್ರೆಡ್ ಮಾಡ್ತಾರೆ, ವಿಚ್ ಇಸ್ ವೆರಿ ವೆರಿ ಡೇಂಜರಸ್. ಸೊ ಆದ್ರಿಂದ ವಿ ನೀಡ್ ಟು ನೋ or we need to have a little bit knowledge about this hepatitis B infection. ಇಂಡಿಯಾದಲ್ಲಿ the prevalence rate of hepatitis B is around 3 to 4%. ಅಂದ್ರೆ 100 ಜನರಲ್ಲಿ 3 ಅಥವಾ 4 ಜನ ಈ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇಂದ ಸಫರ್ ಮಾಡ್ತಾ ಇರ್ತಾರೆ. ಅಂಡ್ ಎವ್ರಿ ಇಯರ್ 6 to 7 lakhs people die because of hepatitis B infection. ಸೊ ಹೆಪಟೈಟಿಸ್ ಬಿ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ಫಸ್ಟ್ ವೇ ಆಫ್ ಟ್ರಾನ್ಸ್ಮಿಷನ್ ಇಸ್ ವರ್ಟಿಕಲ್ ಟ್ರಾನ್ಸ್ಮಿಷನ್, ಅಂದರೆ ತಾಯಿಯಿಂದ ಮಗುವಿಗೆ ಟ್ರಾನ್ಸ್ಮಿಟ್ ಆಗಬಹುದು. ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಟ್ರಾನ್ಸ್ಮಿಷನ್ ಆಗಬಹುದು. ಅನ್ಸೇಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಇನ್ಫೆಕ್ಷನ್ಗೆ ಚೆಕ್ ಮಾಡದೇ ಇರುವಂತಹ ಬ್ಲಡ್ ಅನ್ನ ಟ್ರಾನ್ಸ್ಫ್ಯೂಸ್ ಮಾಡಿದ್ರೆ ಹೆಪಟೈಟಿಸ್ ಬಿ ಬರಬಹುದು. ಬಾಡಿ ಪಿಯರ್ಸಿಂಗ್ ಆ್ಯಂಡ್ ಟ್ಯಾಟೂಯಿಂಗ್, ಒಂದೇ ನೀಡಲ್ ಇಂದ ಮಲ್ಟಿಪಲ್ ಕ್ಲೈಂಟ್ಸಿಗೆ ಯೂಸ್ ಮಾಡಿದ್ರೆ there are chances that hepatitis B infection can occur. IV drug uses, ಈ IV drug uses ಒಂದೇ ನೀಡಲ್ ಅನ್ನ ಬಹಳಷ್ಟು ಮಂದಿ ಶೇರ್ ಮಾಡ್ತಾ ಇರ್ತಾರೆ. ಸೊ ಒಬ್ಬರಿಗೆ ಹೆಪಟೈಟಿಸ್ ಬಿ ಇತ್ತಂದ್ರೆ ಬೇರೆಯವರಿಗೆ ಸಹ ಇದು ಬರುವಂತ ಚಾನ್ಸಸ್ ಇರುತ್ತೆ. ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ ಬ್ಲಡ್ ತೆಗೆಯುವಾಗ ನೀಡಲ್ ಸ್ಟಿಕ್ ಇಂಜುರಿ ಆದರೆ ಚಾನ್ಸಸ್ ದಟ್ ದೇ ಮೈಟ್ ಎಕ್ವೈರ್ ದಿಸ್ ಇನ್ಫೆಕ್ಷನ್. ಒಂದೇ ಮನೆಯಲ್ಲಿ ಇರುವಂತವರು ಯಾರಿಗಾದ್ರೂ ಹೆಪಟೈಟಿಸ್ ಬಿ ಇದ್ರೆ ಅಂತವರು ಒಂದೇ ಈ ಟೂತ್ ಬ್ರಷ್ ಅನ್ನ ಶೇರ್ ಮಾಡೋದ್ರಿಂದ ಚಾನ್ಸಸ್ ಆರ್ ದೇರ್ ದಟ್ ಹೆಪಟೈಟಿಸ್ ಬಿ ಮೈಟ್ ಬಿ ಕಾಂಟ್ರಾಕ್ಟೆಡ್. ಅಂಡ್ ಈವನ್ ಬಾರ್ಬರ್ ಶಾಪಿಗೆ ಹೋದಾಗ ಅವರು ಬ್ಲೇಡ್ ಚೇಂಜ್ ಮಾಡದೆ ಒಂದೇ ಬ್ಲೇಡ್ ಅನ್ನ ಬಹಳಷ್ಟು ಮಂದಿಗೆ ಯೂಸ್ ಮಾಡಿದ್ರೆ ಸಹ ಈ ಇನ್ಫೆಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಹೆಪಟೈಟಿಸ್ ಬಿ ಹಗ್ಗಿಂಗ್ ಇಂದ ಅಥವಾ ಕೈ ಹಿಡ್ಕೊಳ್ಳೋದ್ರಿಂದ, ಸ್ನೀಸಿಂಗ್ ಇಂದ, ಕೆಮ್ಮುವಿನಿಂದ ಈ ತರ ಯಾವುದೇ ಇದರಿಂದ ಹೆಪಟೈಟಿಸ್ ಬಿ ಸ್ಪ್ರೆಡ್ ಆಗೋದಿಲ್ಲ. ಈವನ್ ಕಂಟ್ಯಾಮಿನೇಟೆಡ್ ಫುಡ್ ಅಥವಾ ವಾಟರ್ ಇಂದ ಈ ಹೆಪಟೈಟಿಸ್ ಬಿ ಸ್ಪ್ರೆಡ್ ಆಗೋದಿಲ್ಲ. ಕಂಟ್ಯಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಇಂದ ಹೆಪಟೈಟಿಸ್ ಎ ಅಂಡ್ ಹೆಪಟೈಟಿಸ್ ಇ ಸ್ಪ್ರೆಡ್ಸ್, ಬಟ್ ನಾಟ್ ಹೆಪಟೈಟಿಸ್ ಬಿ. ಸೊ ಈ ಹೆಪಟೈಟಿಸ್ ಬಿ ಸಿಂಪ್ಟಮ್ಸ್ ಏನಿರ್ತವೆ? ಪೇಷಂಟ್ಗೆ ಫೀವರ್ ಬರಬಹುದು, ಅಥವಾ ಯೆಲ್ಲೋ ಕಲರ್ಡ್ ಡಾರ್ಕ್ ಯೂರಿನ್, ಪೇಲ್ ಸ್ಟೂಲ್ ಇರಬಹುದು, ನಾಸಿಯಾ, ವಾಮಿಟಿಂಗ್, ಪೇನ್ ಬರಬಹುದು ನಿಮ್ಗೆ ರೈಟ್ ಸೈಡ್ ಹೊಟ್ಟೆ ಭಾಗದಲ್ಲಿ ಲಿವರ್ ಇರುವಲ್ಲಿ, ಜಾಯಿಂಟ್ ಪೇನ್ ಬರಬಹುದು, ಮೈ ಎಲ್ಲ ತುರ್ಕೆ ಬರಬಹುದು ಜಾಂಡಿಸ್ ನಿಂದ, ಹೆಡೇಕ್, ಸಿವಿಯರ್ ಮಯಾಲ್ಜಿಯಾ, ವೀಕ್ನೆಸ್ ಆಗ್ತಾ ಇರಬಹುದು, ಊಟ ಸೇರ್ಲಿಕ್ಕಿಲ್ಲ, ಸಿವಿಯರ್ ಜಾಂಡಿಸ್ ಆಗ್ಬೋದು. ಸೊ ಇವೆಲ್ಲ ಕೆಲವು ಸಿಂಪ್ಟಮ್ಸ್ ಆಫ್ ಹೆಪಟೈಟಿಸ್ ಬಿ. ಈಗ ಇಲ್ಲಿ ನೋಡಿ, ಈ ಹೆಪಟೈಟಿಸ್ ಅಡಲ್ಟ್ಸ್ ಅಲ್ಲಿ ಬಂದ್ರೆ 95% ರಿಕವರ್ ಆಗ್ತಾರೆ, ಬಟ್ 5% ಅಥವಾ ಲೆಸ್ ದೆನ್ 5% ಕ್ರಾನಿಕ್ ಇನ್ಫೆಕ್ಷನ್ ಆಗುತ್ತೆ ಅವರಿಗೆ, ಅಥವಾ ಅವರು ಇನ್ಆಕ್ಟಿವ್ ಕ್ಯಾರಿಯರ್ ಸ್ಟೇಟಿಗೆ ಹೋಗ್ತಾರೆ. ಈ ಕ್ಯಾರಿಯರ್ ಸ್ಟೇಟ್ ಅಲ್ಲಿ ಇರುವವರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ದೇ ವಿಲ್ ಸ್ಪ್ರೆಡ್ ದ ಇನ್ಫೆಕ್ಷನ್ ಟು ಅದರ್ಸ್, ವಿಚ್ ಇಸ್ ಅ ವೆರಿ ಡೇಂಜರಸ್ ಕ್ಯಾಟಗರಿ.
ಕ್ರಾನಿಕ್ ಇನ್ಫೆಕ್ಷನ್ ಆದರೆ ಅವರಿಗೆ ಲಿವರ್ ಸಿರೋಸಿಸ್ ಆಗುತ್ತೆ, ಕೆಲವೊಮ್ಮೆ ಲಿವರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಬಟ್ ಮಕ್ಕಳಲ್ಲಿ ತಾಯಿಯಿಂದ ಮಗುವಿಗೆ ಇನ್ಫೆಕ್ಷನ್ ಬಂದು ಅವರಲ್ಲಿ ಈ HBV ಇನ್ಫೆಕ್ಷನ್ ಬಂದಾಗ 10-70% ರಿಕವರ್ ಆಗ್ತಾರೆ. ಬಟ್ ನೋಡಿ 30-90% ಕ್ಯಾನ್ ಗೋ ಇನ್ ಟು ಕ್ರಾನಿಕ್ ಇನ್ಫೆಕ್ಷನ್. ಸೊ ಇವರಲ್ಲಿ ಈ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡುವುದು ಬಹಳವೇ ಇಂಪಾರ್ಟೆಂಟ್ ಪ್ರೋಸೆಸ್. ಸೊ ಈಗ ಇನ್ ಕೇಸ್ ಕ್ರಾನಿಕ್ ಹೆಪಟೈಟಿಸ್ ಬಿ ಆಗಿ ಅವರಿಗೆ ಸಿರೋಸಿಸ್ ಆದ್ರೆ ಅವರಿಗೆ ಏನ್ ಸಿಂಪ್ಟಮ್ಸ್ ಇರುತ್ತೆ? ಸಿರೋಸಿಸ್ ಅಲ್ಲಿ ಲಿವರ್ ಈ ತರ ನೊಡ್ಯುಲರ್ ಆಗಿರುತ್ತೆ, ಮತ್ತೆ ಅವರಿಗೆ ಅಸೈಟಿಸ್ ಆಗ್ಬೋದು. ಅಸೈಟಿಸ್ ಅಂದ್ರೆ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ, ಜಾಂಡಿಸ್ ಆಗ್ಬೋದು, ಈ ವೇನ್ಸ್ ಎಲ್ಲ ಡೈಲೇಟೆಡ್ ಆಗುತ್ತೆ. ಸೊ ಹ್ಯಾಂಡ್ಸ್ ಎಲ್ಲ ರೆಡ್ ಪಾಮ್ಸ್ ಆಗ್ಬೋದು, ಮಸಲ್ ವೇಸ್ಟಿಂಗ್ ಇರುತ್ತೆ, ತುಂಬಾ ವೀಕ್ ಆಗಿ ಅವ್ರು ಕಾಣ್ತಾ ಇರ್ತಾರೆ. ಅಂಡ್ ಎಟ್ ಅ ಲೇಟರ್ ಸ್ಟೇಜ್ ಅವರಿಗೆ ಎನ್ಕೆಫೆಲೋಪತಿ ಆಗಿ ಕನ್ಫ್ಯೂಷನ್ ಈ ತರ ಸಿಂಪ್ಟಮ್ಸ್ ಸಹ ಬರ್ಬೋದು. ಕೆಲವು ಕೇಸಸ್ ಅಲ್ಲಿ ಈ ಹೆಪಟೈಟಿಸ್ ಬಿ ಕ್ಯಾನ್ ಈವನ್ ಲೀಡ್ ಟು ಹೆಪಾಟಿಕ್ ಕ್ಯಾನ್ಸರ್ ಅಥವಾ ಲಿವರ್ ಕ್ಯಾನ್ಸರ್. ಸೊ ಕಮಿಂಗ್ ಟು ದ ಟ್ರೀಟ್ಮೆಂಟ್ ಪಾರ್ಟ್, ಸೊ ಈ ಹೆಪಟೈಟಿಸ್ಗೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ಎಸ್, ದರ್ ಇಸ್ ಅ ಟ್ರೀಟ್ಮೆಂಟ್ ಫಾರ್ ಹೆಪಟೈಟಿಸ್ ಬಿ. ಆ್ಯಂಡ್ ಈಗಿನ ಮೆಡಿಕೇಶನ್ಸ್ ಬಹಳ ಸಿಗ್ನಿಫಿಕೆಂಟ್ ಆಗಿವೆ, ಸೇಫ್ ಆಗಿವೆ. ಸೊ 50-90% ಆಫ್ ದ ಪೇಷಂಟ್ಗಳಲ್ಲಿ ಈ ಟ್ರೀಟ್ಮೆಂಟ್ನಿಂದ ಅವರ ವೈರಲ್ ಲೋಡ್ ಕಮ್ಮಿ ಆಗುತ್ತೆ. ಸೊ ವೈರಲ್ ಲೋಡ್ ಕಮ್ಮಿ ಆದ ತಕ್ಷಣ ಅವರಲ್ಲಿ ಲಿವರ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಅವರ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ, ಜಾಂಡಿಸ್ ಕಡಿಮೆ ಆಗುತ್ತೆ, ವೈರಲ್ ರೆಪ್ಲಿಕೇಶನ್ ಕಡಿಮೆ ಆಗುತ್ತೆ, ಕಾಂಪ್ಲಿಕೇಶನ್ ಸಹ ಕಡಿಮೆ ಆಗುತ್ತೆ. ಬಟ್ ಎಸ್, ಈ ಔಷಧಿಗಳಿಂದ ನಾವು ಕಂಪ್ಲೀಟ್ಲಿ ಈ ಹೆಪಟೈಟಿಸ್ ಬಿ ವೈರಸ್ ಅನ್ನ ಇರಾಡಿಕೇಟ್ ಮಾಡಲು ಆಗೋದಿಲ್ಲ. ಸೊ ಈ ಹೆಪಟೈಟಿಸ್ ಬಿ ಅನ್ನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು? ನಂಬರ್ 1, ಡಿಸ್ಪೋಸಬಲ್ ಸಿರಿಂಜಸ್ ಅನ್ನ ಯೂಸ್ ಮಾಡಬೇಕು, ಸಿಂಗಲ್ ಯೂಸ್ ಸಿರಿಂಜ್. ಓಕೆ. ಸೆಕೆಂಡ್ಲಿ, ಈ ಡಿಸ್ಪೋಸಲ್ ಆಫ್ ಶಾರ್ಪ್ ಅಂಡ್ ಸಿರಿಂಜಸ್ ಎಲ್ಲ ಸೇಫ್ ಆಗಿ ಡಿಸ್ಪೋಸ್ ಮಾಡಬೇಕು. ಇವುಗಳನ್ನ ಟ್ರೈನಿಂಗ್ ಕೊಡಬೇಕು ಈ ಹೆಲ್ತ್ ಕೇರ್ ವರ್ಕರ್ಸ್, ಈ ಲ್ಯಾಬ್ ಟೆಕ್ನಿಷಿಯನ್ಸ್, ಡಯಾಲಿಸಿಸ್ ಟೆಕ್ನಿಷಿಯನ್ಸ್, ಇನ್ ಹೆಲ್ತ್ ಕೇರ್ ವರ್ಕರ್ಸ್ ಯಾರು ಈ ಹೆಲ್ತ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹೂ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಬ್ಲಡ್ ಅಂಡ್ ಬ್ಲಡ್ ರಿಲೇಟೆಡ್ ಪ್ರಾಡಕ್ಟ್ಸ್, ದೇ ಶುಡ್ ಬಿ ಮೋರ್ ಕಾಶಿಯಸ್ ಅಂಡ್ ಅವರೆಲ್ಲ ಇಮ್ಯುನೈಸೇಷನ್ ಮಾಡ್ಕೊಂಡಿರ್ಬೇಕು. ಈ ಹಾಸ್ಪಿಟಲ್ ಅಲ್ಲಿ ನಾವು ಯಾವ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ, ಲೈಕ್ ಇಟ್ ಕುಡ್ ಬಿ ಎಂಡೋಸ್ಕೋಪ್, ಆ ತರದ್ದು, ಇವನ್ನೆಲ್ಲ ಸರಿಯಾಗಿ ಡಿಕಂಟ್ಯಾಮಿನೇಟ್ ಮಾಡಬೇಕು. ಆಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಸರಿಯಾಗಿ ಸ್ಕ್ರೀನ್ ಮಾಡಬೇಕು ಎಲ್ಲ ಇನ್ಫೆಕ್ಷನ್ಗೆ, ಹೆಪಟೈಟಿಸ್ ಬಿ, HIV, ಸಿಫಿಲಿಸ್, ಈ ತರ ಎಲ್ಲ ಸ್ಕ್ರೀನ್ ಮಾಡಿ ನೆಗೆಟಿವ್ ಇದ್ದ ಬ್ಲಡ್ ಪ್ರಾಡಕ್ಟ್ಸ್ ಅನ್ನ ಮಾತ್ರ ಟ್ರಾನ್ಸ್ಫ್ಯೂಸ್ ಮಾಡಬೇಕು. ಆಮೇಲೆ ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಯೂಸ್ ಕಾಂಡಮ್ಸ್. ಸೊ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನ ನಾವು ಪ್ರಮೋಟ್ ಮಾಡಬೇಕು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಹುಟ್ಟಿದಾಗಲೇ ಕೊಡ್ತಾರೆ ಮಕ್ಕಳಿಗೆ. ಸೊ ನ್ಯೂ ಬಾರ್ನ್ಸ್ ಅಲ್ಲಿ ಲೆಸ್ ದೆನ್ 24 hours ಅಲ್ಲಿ ದೇ ವಿಲ್ ಗಿವ್ ಅ ವ್ಯಾಕ್ಸಿನ್. ಆಮೇಲೆ ನೆಕ್ಸ್ಟ್ 2 ಡೋಸ್ ಅನ್ನ 6 ವಾರಕ್ಕೆ ಮತ್ತು 14 ವೀಕ್ ನಂತರ ಕೊಡ್ತಾರೆ. ಅಡಲ್ಟ್ಸ್ ಅಲ್ಲಿ ಸಹ 3 ಡೋಸಸ್ ಇದೆ ಈ ವ್ಯಾಕ್ಸಿನ್ ಅಂದು, 0, 1 and 6 months. ಆಮೇಲೆ ಈ ಹಿಮೋಡಯಾಲಿಸಿಸ್ ಅಥವಾ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಸ್ ಇದ್ದಲ್ಲಿ ಅವರಿಗೆ 4 ಡೋಸಸ್ ಬೇಕಾಗುತ್ತೆ ಈ ವ್ಯಾಕ್ಸಿನ್ ಇಂದು. ಸೊ ದೇ ಗಿವ್ ಇಟ್ ಅಟ್ 0 month, 1 month, 2 months and 6 months. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ಯಾವ ಟೆಸ್ಟ್ಗಳಿದೆ ಅವೈಲೇಬಲ್ ಇದಾವೆ ಈ ಹೆಪಟೈಟಿಸ್ ಬಿ ವೈರಲ್ ಇನ್ಫೆಕ್ಷನ್ ಅನ್ನ ಡಿಟೆಕ್ಟ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. So till then, please take care and do like, share and subscribe the channel. Thank you so much.